ತಮಿಳಿಯನ್ಸ್ ಟೀಮ್ ಲೀಡರು, ತಮಿಳಿಯನ್ಸ್ ಮ್ಯಾನೇಜರ್ ಅಂದ್ರೆ ಮುಗೀತು. ಕನ್ನಡದವ್ರು ಅವ್ರ ಕೆಳಗಡೆ ನೆಮ್ಮದಿಯಾಗಿ ಇರಕ್ಕಾಗಲ್ಲ. ಮೊನ್ನೆ RVPU ಕಾಲೇಜಲ್ಲಿ ಒಂದು ಇನ್ಸಿಡೆಂಟ್ ನಡೀತು, ಗೊತ್ತಾಗಿರುತ್ತೆ ಅಂತ ಜನರಿಗೂ. ಅದೇ ಕನ್ನಡದಲ್ಲಿ ಮಾತಾಡಿದ್ರು ಅಂದ್ಬಿಟ್ಟು ಲೆಕ್ಚರರ್ನ ಸಸ್ಪೆಂಡ್ ಮಾಡಿದ್ದು ನೋಡಿ. ಎಷ್ಟು ದುರಾಂಕಾರ ಇವ್ರಿಗೆಲ್ಲ, ಯಪ್ಪ ದೇವ್ರೆ. ಅಂದ್ರೆ ಏನಾಗಿದೆ ಗೊತ್ತಾ, ಅವ್ರ ಆಕ್ಚುಲಿ ಪ್ರಿನ್ಸಿಪಲ್ ಬಂದು ತಮಿಳವ್ರಂತೆ. ಇವ್ರದ್ದು ತಮಿಳಿಯನ್ಸ್ ಎಲ್ಲ ಏನ್ ಪ್ರಾಬ್ಲಮ್ ಅಂದ್ರೆ, ಅವ್ರ ಅಂಡರ್ ಅಲ್ಲಿ ಅವ್ರ ಲ್ಯಾಂಗ್ವೇಜ್ ಅವ್ರೆ, ಅದೇ ತಮಿಳಿಯನ್ಸೇ ಇರ್ಬೇಕು ವರ್ಕ್ ಮಾಡೋರು, ಅವಾಗ ಚೆನ್ನಾಗಿರ್ತಾರೆ. ಅವ್ರ ಅಂಡರ್ ಅಲ್ಲಿ ಯಾರು ಕನ್ನಡದವ್ರು ಬಂದ್ಬಿಟ್ರೆ ಉಳ್ಕೊಂಡ್ಬಿಡೋದು, ಜಾಸ್ತಿ ಕೆಲಸ ಕೊಡೋದು, ಇಲ್ದೇ ಇರೋ ಟೆನ್ಷನ್ಗಳು ಕೊಡೋದು, ಟಾರ್ಗೆಟ್ ಜಾಸ್ತಿ ಕೊಟ್ಬಿಡೋದು, ಈ ತರ ಕಿರಿಕ್ಗಳು ಮಾಡ್ತಾರೆ. ಚಿಕ್ಕಪುಟ್ಟ ಜನ ನೋಡಿದೀನಿ ಈ ತರ. IT ಕಂಪ್ನಿಗಳಲ್ಲಂತೂ ಕೇಳಂಗೆ ಇಲ್ಲ ಬಿಡಿ, ಈ ತರದೆಲ್ಲ ತುಂಬಾ ನಡೆಯುತ್ತೆ. ಯಾರನ್ನಾದ್ರೂ ಕೇಳಿ ನೀವು, ತಮಿಳಿಯನ್ಸ್ ಟೀಮ್ ಲೀಡರು, ತಮಿಳಿಯನ್ಸ್ ಮ್ಯಾನೇಜರ್ ಅಂದ್ರೆ ಮುಗೀತು. ಕನ್ನಡದವ್ರು ಅವ್ರ ಕೆಳಗಡೆ ನೆಮ್ಮದಿಯಾಗಿ ಇರಕ್ಕಾಗಲ್ಲ. ಒಂದ್ ಅರ್ಥ ಆಗ್ತಾ ಇರೋದೇನಂದ್ರೆ, ಕನ್ನಡಿಗರು ಯಾರಾದ್ರೂ ಮ್ಯಾನೇಜರ್ ಆಗಿದ್ರೆ ನೋಡಿಬೇಕಿದ್ರೆ ಕನ್ನಡದವ್ರಿಗೆ ಸಪೋರ್ಟ್ ಮಾಡಲ್ಲ, ಬೇರೆ ಲ್ಯಾಂಗ್ವೇಜ್ ಅವರು ಸಪೋರ್ಟ್ ಮಾಡ್ತಾರೆ. ಅದೇ ಅವ್ರವ್ರು ನೋಡಿ ತಮಿಳಿಯನ್ಸ್ ಸಪೋರ್ಟ್ ಮಾಡ್ತಾರೆ, ತೆಲುಗು ಮಾತಾಡೋ ತೆಲುಗು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಮ್ ಕನ್ನಡಿಗರು ಮಾತ್ರ ಎಲ್ಲಾ ಭಾಷೆಯವ್ರಿಗೂ ಸಪೋರ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದು. ಕನ್ನಡಿಗರ ಕಂಡ್ರೆ ಆಗಲ್ಲ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅವರು ಸಪೋರ್ಟ್ ಮಾಡ್ಕೊಂತಾರೆ, ನಾವು ಸಪೋರ್ಟ್ ಮಾಡ್ಕೊಳ್ಳೋಣ ಅನ್ನೋದು ಇಲ್ವೇ ಇಲ್ಲ. RVPU ಕಾಲೇಜಲ್ಲಿ ಬಂದು ತಮಿಳಿಯನ್ನೇ ಪ್ರಿನ್ಸಿಪಲ್, ಅದಕ್ಕೆ ಕನ್ನಡ ಲೆಕ್ಚರರ್ನ ಸಸ್ಪೆಂಡ್ ಮಾಡಿರೋದು ಅಂತ ರೂಮರ್ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ ನಾನು. ಅಂದ್ರೆ ಅದು ಎಕ್ಸಾಕ್ಟ್ ಆಗಿ ಏನ್ ನಡೆದಿರೋದು ಗೊತ್ತಾ ಇನ್ಸಿಡೆಂಟ್. ಲೆಕ್ಚರರ್ ಹತ್ರ ಯಾರೋ ಒಬ್ಬ ಸ್ಟೂಡೆಂಟ್ ಎಕ್ಸ್ಪ್ಲನೇಷನ್ ಕೇಳ್ದಂಗೆ, ಅಂದ್ರೆ ನನ್ಗೆ ಅರ್ಥ ಆಗಿಲ್ಲ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದಾಗ ಕನ್ನಡದಲ್ಲಿ ಕೇಳಿದ ನಾನು. ಇವ್ರ ಲೆಕ್ಚರರ್ ಬಂದು ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವಾಗ ಪಕ್ಕದಲ್ಲಿ ಇದ್ದವನು ಉರ್ಕೊಂಡ್ಬಿಟ್ಟಿರೋದು, ಏನೋ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದಾರೆ, ನಂಗೆ ಅರ್ಥ ಆಗ್ತಿಲ್ಲ ಅಂತ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡಿರೋದು. ಅದಕ್ಕೆ ಪ್ರಿನ್ಸಿಪಲ್ ಸಸ್ಪೆಂಡ್ ಮಾಡಿರೋದಂತೆ. ಎಂತ ಥರ್ಡ್ ಕ್ಲಾಸ್ ಮೈಂಡ್ ಸೆಟ್ ನೋಡಿ ಅವ್ರದೆಲ್ಲ. ಅಲ್ಲ ಹೋಗ್ಲಿ ಗುರು, ಆ ಸ್ಟೂಡೆಂಟ್ ಏನೋ ಚೈಲ್ಡ್ ನನ್ ಮಗ, ಅರ್ಥ ಆಗಿರಲ್ಲ ಅವನಿಗೆ, ಅವನು ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡಿದ್ದಾನೆ. ಪ್ರಿನ್ಸಿಪಲ್ ಚೈಲ್ಡನಾ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅವನಿಗೆ? ಇಷ್ಟು ವಿಷಯಕ್ಕೆ ಯಾರಾದ್ರೂ ಸಸ್ಪೆಂಡ್ ಮಾಡ್ತಾರ ಲೆಕ್ಚರರ್ನ? ಅಲ್ಲ, ನಾನ್ ಹೇಳೋದು ಇಷ್ಟೇ, ಯಾವ ಭಾಷೆಯವರಾದ್ರೇನು ಗುರು, ಒಳ್ಳೆ ಜನದಲ್ಲಿ ಇರ್ಬೇಕಷ್ಟೇ. ಹೆಂಗಾಗಿದೆ ಅಂದ್ರೆ ಇವಾಗ ಕನ್ನಡಿಗರ ಪರಿಸ್ಥಿತಿ, ಬೇರೆ ಸ್ಟೇಟ್ ಇಂದ ಬಂದು ಇಲ್ಲಿ ನಮ್ ಸ್ಟೇಟ್ ಅಲ್ಲಿ ಉಳ್ಕೊಂಡಿರ್ತಾರಲ್ಲ, ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡ್ಕೊಂಡು ಇರೋದಲ್ದೇನೆ ಅವ್ರು ಈ ಆಳ್ಸನ್ನೆಲ್ಲ ಸಹಿಸ್ಕೊಂಡು ನಾವು ಬದುಕ್ಬೇಕು. ನೋಡಿ ಹೆಂಗಾಗಿದೆ, ಯಪ್ಪ ದೇವ್ರೆ. ಒಂದೊಂದ್ಸಲ ಈ ಕನ್ನಡ ಸಂಘಗಳೆಲ್ಲ ಇರ್ಲಿಲ್ಲ ಅಂದ್ರೆ ಏನಾಗಿರೋದು ನಮ್ ಪರಿಸ್ಥಿತಿ ಅಂತ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಅಲ್ವಾ. ಎಸ್ಪೆಷಲಿ ರೂಪೇಶ್ ರಾಜಣ್ಣ ಅವ್ರಿಗಂತೂ ನನ್ನ ಕಡೆಯಿಂದ ಬಿಗ್ ಸಲ್ಯೂಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಸೆ ಸ್ವಾಭಿಮಾನ ಎಲ್ರಿಗೂ ಇರುತ್ತೆ, ನಾನು ಕನ್ನಡ ಪರವಾಗಿ ನಿಂತ್ಕೋಬೇಕು, ನಾನು ಹಿಂಗ್ ಹೋರಾಟ ಮಾಡ್ಬೇಕು ಅಂತ. ಬಟ್ ಅಷ್ಟು ಟೈಮ್ ಯಾರ ಹತ್ರನೂ ಇಲ್ಲ. ಇವಾಗ ಯಾರಿದ್ದಾರೆ ರೆಡಿ ಹೇಳಿ? ಯಾರು ಇಲ್ಲ. ಈ ಸಸ್ಪೆಂಡ್ ವಿಷಯದಲ್ಲೂ ಹಂಗೇನೆ, ಸಸ್ಪೆಂಡ್ ಆಗಿತ್ತು, ಕನ್ನಡ ಸಂಘದವರೆಲ್ಲ ಹೋಗಿ ನಿಂತು ಮಾತಾಡಿ ಸಸ್ಪೆಂಡ್ ಕ್ಯಾನ್ಸಲ್ ಮಾಡಿ ಮತ್ತೆ ಅವರನ್ನ ಜಾಯಿನ್ ಮಾಡ್ಕೊಂಡ್ರು. ಸೊ ನನ್ನ ಕಡೆಯಿಂದ ಎಲ್ಲಾ ಕನ್ನಡ ಸಂಘದವ್ರಿಗೂ ಬಿಗ್ 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 ಸಲ್ಯೂಟ್. ಥ್ಯಾಂಕ್ ಯು ಸೋ ಮಚ್.